ವೀಕ್ಷಕರು, ಇನ್ನು ಯಾರೋ ಪಾಪಿಗಳು ಮಾಡಬಾರದ ಕೆಲಸವನ್ನು ಮಾಡಿದ್ದಾರೆ. ಹುಚನೂರು ಇಳಕಲ್ ರಸ್ತೆಯಲ್ಲಿರುವ ಹೊಲದಲ್ಲಿನ ಗುಡಿಸಲಿಗೆ ಬೆಂಕಿ ಹಚ್ಚಿದ್ದರಿಂದ ಗುಡಿಸಲು ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು, ಒಳಗಿದ್ದ ಅಕ್ಕಡಿ ಕಾಳುಗಳ ಜೊತೆಗೆ ಆಕಳು ಕೂಡ ಸಜೀವ ದಹನವಾಗಿದೆ. ಆ ಮೂಕ ಪ್ರಾಣಿ ಮೇಲೆ ಏನ್ರಿ ಕಂಡ್ರೆ ನಿಮ್ಮ ಪಾಪ. ಯಾಕಂದ್ರೆ ಒಬ್ಬ ಮನುಷ್ಯನ ಮೇಲೆ ನಿಮಗೆ ದ್ವೇಷ ಇದ್ರೆ ಆ ಮನುಷ್ಯನ ಮೇಲೆ ದ್ವೇಷವನ್ನ ತೀರಿಸಿಕೊಳ್ಳಿ, ಜೊತೆಗೆ ಅದನ್ನು ಬಿಟ್ಟು ಆ ಪಾಪ ಮೂಕ ಪ್ರಾಣಿಗೆ ನೀವು ಏನ್ ಮಾಡ್ತೀರ ಅನ್ನೋದೇ ಗೊತ್ತಿಲ್ಲ. ಅಂತಹ ಒಂದು ಸಂದಿಗ್ಧದಲ್ಲಿ ಪಾಪ ಆ ಮೂಕ ಪ್ರಾಣಿಯನ್ನ ಸಜೀವ ದಹನ ಮಾಡಿದಂತಹ ಪಾಪಿಗಳ ಒಂದು ಬಾಗಲಕೋಟ್ ಜಿಲ್ಲೆಯಲ್ಲಿ ನಡೆದಂತಹ ಈ ಒಂದು ಘಟನೆ. ಹೌದು ವೀಕ್ಷಕರೇ, ಮೂಲತಃ ಹೂಲಗೇರಿ ಗ್ರಾಮದವರಾದ ಶಿವಪ್ಪ ಗೋನಾಳ್ ಎಂಬುವರ ಗುಡಿಸಲಿಗೆ ಯಾರೋ ಕಿಡಿಗೇಡಿಗಳು ರಾತ್ರಿ ಸಮಯದಲ್ಲಿ ಉದ್ದೇಶ ಪೂರ್ವಕವಾಗಿ ಬೆಂಕಿ ಹಚ್ಚಿ ಪರಾರಿಯಾಗಿದ್ದಾರೆ. ಗುಡಿಸಲು ಸುಡುತ್ತಿರುವುದನ್ನು ನೋಡಿದ ಅಲ್ಲಿಯೇ ಪಕ್ಕದಲ್ಲಿ ಗುಡಿಸಲು ಹಾಕಿಕೊಂಡಿರುವ ರಸೂಲ್ ಬಂಗಾಲಿ ಕುಟುಂಬದವರು ಸ್ಥಳಕ್ಕೆ ಧಾವಿಸಿ ಗುಡಿಸಲಿನಲ್ಲಿದ್ದ ಎಮ್ಮೆ ಮತ್ತು ಆಕಳುಗಳನ್ನ ಹೊರಗೆ ಉಳಿಸಿದ್ದಾರೆ. ಗುಡಿಸಲು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದ್ದು ಅದರಲ್ಲಿ ಇದ್ದ ಎಲ್ಲಾ ವಸ್ತುಗಳು ನಾಶವಾಗಿವೆ. ಶಿವಪ್ಪ ಇಳಕಲ್ ಶಹರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾನೆ. ಸ್ಥಳಕ್ಕೆ ಭೇಟಿ ನೀಡಿದ ಪಿಎಸ್ಐ ಶಹಜಾನ್ ನಾಯಕ್ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕಳೆದ ಒಂದು ವಾರದ ಹಿಂದೆ ಅದೇ ರಸ್ತೆಯಲ್ಲಿ ಕೂಡ ಒಂದು ಪಂಚೆ ಅಂಗಡಿ ಕೂಡ ಬೆಂಕಿ ಹಚ್ಚಿದ್ರಂತೆ. ಯಾಕೆ ಈ ರೀತಿ ಒಂದು ಘಟನೆಗಳು ನಡೀತಾ ಇದ್ದಾವೆ ಅಂದ್ರೆ ಅಲ್ಲಿ ಮಿಗಿ ನನ್ನ ಪ್ರಕಾರ ಒಂದು ಕಾನೂನು ಸರಿಯಾಗಿ ಕಾಯಕವನ್ನಾಗಿ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಆ ಪಾಪಿಗಳಿಗಾದ್ರೂ ಒಂದು ಮೂಕ ಪ್ರಾಣಿಗಳ ಮೇಲೆ ಯಾಕೆ ಈ ರೀತಿ ರೋಷವನ್ನು ತೆಗೆದುಕೋತಾರೆ ಗೊತ್ತಾಗ್ತಾ ಇಲ್ಲ. ಸೊ ನೀವೇ ನೋಡಿ ಯಾವ ರೀತಿ ಬೆಂಕಿ ಹಚ್ಚಿದ್ದಾರೆ.